ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಡರ್ ಎಕ್ಸ್ಪ್ರೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕ್ವಿಕ್ ಅಪ್ಡೇಟ್ ಕೊಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಬೇರೆ ಇನ್ನೇನಿಲ್ಲ. ಸೊ ಏನಪ್ಪ ಆಯಿತು ಅಂತಂದರೆ, ಸುಮಾರು ಜನ ನನ್ನ ಪ್ರೀವಿಯಸ್ ವೀಡಿಯೋಸ್ ಕೆಳಗಡೆ ಬಂದು ಕಂಪ್ಲೀಟ್ ಡೀಟೇಲ್ಡ್ ಒಂದು ರಿವ್ಯೂ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಆ್ಯಕ್ಚುಲಿ ನಿನ್ನೆ ಸಂಡೇ ಇದ್ದಿದ್ದರಿಂದ ಹೋಗಿದ್ದೆ ವಿಡಿಯೋ ಮಾಡ್ಕೊಂಬರೋಣ ಅಂತ. ಅದೇನಾಯಿತು, ಫುಟೇಜು ತುಂಬ ಡೌನ್ ಆಗೋಯಿತು, ಏನು ರೋಡ್ ವಿಜುವಲ್ಸೇ ಕಾಣಿಸ್ತಾ ಇಲ್ಲ. ನನಗೆ ಬೇಜಾರಾಯಿತು. ಆ ಒಂದು ಫ್ರೇಮ್ ನೋಡಿ ನನಗೆ ಇಷ್ಟ ಆಗಲಿಲ್ಲ. ಸೊ ಎಡಿಟ್ ಮಾಡೋಣ ಅಂತ ಕುತ್ಕೊಂಡು ಯಾವ ಫೋಟೇಜು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಎಲ್ಲ ಡಿಲೀಟ್ ಮಾಡಾಕ್ತೆ ಆ ಫೋಟೇಜಸ್ ಎಲ್ಲ. ಈಗ ನಾನೇನು ಅಂದ್ಕೊತಾ ಇದ್ದೀನಿ, ಇನ್ನೊಂದು ದಿನ ಪ್ರಾಪರಾಗಿ ಎಲ್ಲಾನು ಡೀಟೇಲಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮ ಮುಂದೆ ಆ ವಿಡಿಯೋ ತರ್ತೀನಿ. ಸೊ ಆ ಒಂದು ವಿಷಯ ಹೇಳೋಣ ಅನ್ನೋ ಉದ್ದೇಶನ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ, ಬೇರೆ ಏನೇನಿಲ್ಲ. ಆದಷ್ಟು ಬೇಗನೆ ಒಂದು ರಿವ್ಯೂ ವಿಡಿಯೋ ಕೊಡ್ತೀನಿ. ಆ್ಯಂಡ್ ದೆನ್ ಟೆಕ್ನಿಕಾಲಿಟೀಸ್ ಬಗ್ಗೆ ನೀವೇನಾದರೂ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ, ದಯವಿಟ್ಟು ಟೆಕ್ನಿಕಾಲಿಟೀಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಸುಮಾರು ಜನ ವಿಡಿಯೋ ಮಾಡಿರ್ತಾರೆ. ಅದನ್ನು ನೋಡಿದ್ರೆ ನಿಮಗೆ ಆ ಬೈಕ್ನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ನಿಮಗೆ. ಬಟ್ ನಾನು ಟೆಕ್ನಿಕಾಲಿಟಿ ವಿಚಾರದಲ್ಲಿ ನಾನು ಹೋಗಲ್ಲ. ಏನಿದ್ರು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ್ಯಂಡ್ ದೆನ್ ಸರ್ವಿಸ್ ಹೇಗಿತ್ತು, ಆ್ಯಂಡ್ ದೆನ್ ಸದ್ಯಕ್ಕೆ ನಾನು ಫೇಸ್ ಮಾಡ್ತಿರ್ತಕ್ಕಂಥ ತೊಂದರೆಗಳೇನಿದ್ದಾವೆ ಈ ಬೈಕಲ್ಲಿ, ಆಮೇಲೆ ನನಗೇನು ಫೀಲ್ ಆಗ್ತಾ ಇದೆ ಈ ಬೈಕ್ ತೊಗೊಂಡಿದ್ದು, ಈ ಒಂದು ಪರ್ಸ್ನಲ್ ಒಪಿನಿಯನ್ಸ್ನ ಮಾತ್ರ ನಿಮ್ಮ ಮುಂದೆ ಇಡೋ ಪ್ರಯತ್ನ ಪಡ್ತೀನಿ ಆ ವಿಡಿಯೋದಲ್ಲಿ. ಯಾವುದೇ ರೀತಿಯಾದಂಥ ನಿಮಗೆ ಟೆಕ್ನಿಕಲ್ ರಿವ್ಯೂ ನಾನು ಈ ವಿಡಿಯೋದಲ್ಲಿ ಕೊಡಲ್ಲ, ಬರೋ ವಿಡಿಯೋದಲ್ಲಿ. ಸೊ ಜಸ್ಟ್ ನನ್ನ ಒಂದು ಓನರ್ಶಿಪ್ ರಿವ್ಯೂ ಅಂತ ಅಂದ್ಕೊಳ್ಳಿ. ಇದೊಂದು ನನ್ನ ಒಂದು ಇಷ್ಟು ದಿನ 7,369 ಕಿಲೋಮೀಟರ್ ಆಗಿದೆ ನನ್ನ ಬೈಕು. ಸೊ 7,360 ಕಿಲೋಮೀಟರ್ ನನ್ನ ಒಂದು ಬೈಕ್ ಜರ್ನಿಲಿ ನಾನು ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ, ನಾನು ಎಷ್ಟೆಷ್ಟು ಸಿಚುವೇಶನ್ಸ್ನ ಫೇಸ್ ಮಾಡಿದೆ ಈ ಬೈಕಿಂದ, ಆ್ಯಂಡ್ ದೆನ್ ಎಷ್ಟು ತೊಂದರೆಗಳಾಯಿತು ನನಗೆ ಈ ಬೈಕಲ್ಲಿ, ಆ್ಯಂಡ್ ದೆನ್ ಈ ಬೈಕ್ನ ತಗೋಬೇಡವಾ, ಯಾವ ಸೆಗ್ಮೆಂಟ್ ಕ್ಯಾಟಗರಿ ಅವರು ತೊಗೊಬೇಕು, ಯಾವ ಸೆಗ್ಮೆಂಟ್ ಕ್ಯಾಟಗರಿ ಅವರು ತಗೋಬಾರ್ದು, ಈ ವಿಚಾರಗಳ ಬಗ್ಗೆ ಮಾತ್ರ ಹೇಳ್ತೀನಿ. ದಟ್ ಈಸ್ ಪ್ಯೂರ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ಸ್ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗನೆ ನಿಮಗೆ ಒಂದು ರಿವ್ಯೂ ವಿಡಿಯೋನ ತೊಗೊಂಡ್ಬರ್ತೀನಿ. ಈ ಒಂದು ವಾರದಲ್ಲೇ ನಿಮಗೆ ಬಂದೇ ಬರುತ್ತೆ ಆ ವಿಡಿಯೋ. ಸೊ ಈ ಒಂದು ಕ್ವಿಕ್ ಅಪ್ಡೇಟ್ನ ಕೊಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಯಾಕೆಂದರೆ ಸುಮಾರು ದಿನ ವೆಯ್ಟ್ ಮಾಡಿಸಿದ್ದೀನಿ. ನನಗೆ ಮೇಯ್ನಾಗಿ ಟೈಮ್ ಸಿಗ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಮಾಡಿದ್ರೂ ಸಹ ಎಡಿಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸೊ ಅದರಿಂದಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ವೀಡಿಯೋಸಲ್ಲಿ, ಬೇರೆ ಇನ್ನೇನು ರೀಸನ್ಸ್ ಇಲ್ಲ. ಸೊ ದಯವಿಟ್ಟು ಇದನ್ನೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀನಿ. ಈಗೀಗ ಗ್ರೋ ಆಗ್ತಿರೋಂಥ ಚಾನಲ್ಲು, ಸ್ವಲ್ಪ ನನಗೂ ಎಕ್ಸ್ಪೀರಿಯನ್ಸ್ ಬೇಕು. ಯಾವ್ಯಾವ ರೀತಿ ಎಡಿಟ್ ಮಾಡೋದು, ಎಡಿಟಿಂಗೆಲ್ಲ ನನಗೆ ಸ್ವಲ್ಪ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಲ್ಲೂ ಸ್ವಲ್ಪ ಎಡುತ್ತಾ ಇದ್ದೀನಿ ಅಷ್ಟೇ. ಸೊ ಹೋಗ್ತಾ ಇಂಪ್ರೂವ್ ಆಗೋಣ. ಆದಷ್ಟು ನಿಮ್ಮ ಬೆಂಬಲ ಚೆನ್ನಾಗಿದ್ರೆ 100% ಇಂಪ್ರೂವ್ ಆಗೋಣ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗೋವಂಥದ್ದೇನಿಲ್ಲ, ಜಸ್ಟ್ ಅಪ್ಡೇಟ್ ವಿಡಿಯೋ ಅಷ್ಟೇ. ಇಫ್ ಇನ್ ಕೇಸ್ ನೋಟಿಫಿಕೇಶನ್ ಬಟನ್ ಏನಾದರೂ ಆನ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಆನ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋದಲ್ಲೇ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರುತ್ತೆ ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಕಾಲ್ ಅಮ್ಮ.